ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಟ್ರಯಲ್ ಹಂತಕ್ಕೆ ಬಂದಿದೆ. ಈ ಹಿನ್ನೆಲೆ ಚಾರ್ಜ್ ಫ್ರೇಮ್ ಮಾಡಲು ಇಂದು ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಹೀಗಾಗಿ ಇಂದು ದರ್ಶನ್ಗೆ ಹಾಸಿಗೆ ದಿಂಬು ವಿಚಾರವಾಗಿ ಬಿಗ್ ಡೆವಲಪ್ಮೆಂಟ್ ನಡೆದಿದೆ. ಹಾಸಿಗೆ ದಿಂಬಿಗಾಗಿ ಡೆವಿಲ್ ದರ್ಶನ್ ಫುಲ್ ಸ್ಟ್ರಗಲ್. ಮ್ಯಾನ್ಯುವಲ್ ನಂತೆ ಎಲ್ಲ ಕೊಟ್ಟಿದ್ದೇವೆ ಎಂದ ಜೈಲು ಆಫೀಸರ್ಸ್. ಪ್ರದೂಷ್ ದೀಪಕ್ ಕೊಲೆ ಕೇಸ್ನಿಂದ ಬಚಾವಾಗ್ತಾರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಒಂದಲ್ಲ ಒಂದು ರೀಸನ್ ಇಟ್ಕೊಂಡು ಕೋರ್ಟ್ ಮೆಟ್ಟಿಲೇರ್ತಾನೆ ಇದ್ದಾರೆ. ಈ ಬಾರಿ ಹೆಚ್ಚುವರಿ ಬೆಡ್ಶೀಟ್, ಹಾಸಿಗೆ ದಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯಗಳನ್ನು ಕೋರಿ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆಸಿದ ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡಲು ಆದೇಶಿಸಿತ್ತು. ಆದರೆ ಕೋರ್ಟ್ ಆದೇಶವಿದು ಕನಿಷ್ಠ ಸೌಲಭ್ಯಗಳನ್ನು ದರ್ಶನ್ಗೆ ನೀಡಿಲ್ಲವೆಂದು ದರ್ಶನ್ ಪರ ವಕೀಲ ಸುನಿಲ್ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ಮೇಲೆ ದರ್ಶನ್ನನ್ನ ಕ್ಯಾಜುವಲ್ ಆಗಿ ತೆಗೆದುಕೊಂಡಿದ್ದಾರೆ. ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ. ಕೋರ್ಟ್ ಸೂಚಿಸಿದರೂ ಯಾವುದೇ ಸೌಲಭ್ಯಗಳನ್ನ ನೀಡಿಲ್ಲ ಎಂದು ವಾದ ಮಂಡಿಸಿದ್ರು. ಇದಕ್ಕೆ ಉತ್ತರಿಸಿದ ಜೈಲಾಧಿಕಾರಿಗಳು ಮ್ಯಾನ್ಯುವಲ್ ಪ್ರಕಾರ ನೀಡಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಮಧ್ಯೆ ಕೋರ್ಟ್ ಜೈಲು ಅಧಿಕಾರಿಗಳಿಗೆ ವರದಿ ನೀಡುವಂತೆ ಸೂಚಿಸಿತ್ತು. ಎಲ್ಲೋ ಹುಟ್ಟಿ ಎಲ್ಲೋ ಹರಿದು ಎಲ್ಲೋ ಸೇರುವ ನದಿಗೆ. ಇನ್ನು ಕೇಸ್ನ ವಿಚಾರವಾಗಿ ಇಬ್ಬರು ಆರೋಪಿಗಳಾದ ಪ್ರದೂಷ್ ಹಾಗೂ ದೀಪಕ್ ನನ್ನ ಕೇಸ್ನಿಂದ ಕೈ ಬಿಡುವಂತೆ ಕೋರಿ ಸಲ್ಲಿಸಿದ್ದ ಡಿಸ್ಚಾರ್ಜ್ ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ಪ್ರತಿವಾದ ಮಂಡಿಸಿದ ಎಸ್ಪಿ ಪ್ರಸನ್ನಕುಮಾರ್ ದೀಪಕ್ ಹಾಗೂ ಪ್ರದೂಷ್ ಪಾತ್ರದ ಬಗ್ಗೆ ವಿವರವಾದ ವಾದ ಮಂಡಿಸಿದ್ರು. ದೀಪಕ್ ಹಲ್ಲೆ ಮಾಡಿರುವುದಕ್ಕೆ ಪ್ರತ್ಯಕ್ಷದರ್ಶಿಯ ಸಾಕ್ಷಿ ಇದೆ. ಆತನ ಬಟ್ಟೆಯಲ್ಲಿಯೂ ರಕ್ತದ ಕಲೆ ಪತ್ತೆಯಾಗಿದ್ದು ಆ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದು ಎಂದು DNA ರಿಪೋರ್ಟ್ ಬಂದಿದೆ. ಹೀಗಾಗಿ ಅರ್ಜಿಗೆ ಮಾನ್ಯತೆ ನೀಡಬಾರದೆಂದು ವಾದಿಸಿದ್ರು. ಅದೇ ರೀತಿ ಪ್ರದೂಷ್ ಹಲ್ಲೆಯ ವೇಳೆ ರೇಣುಕಾಸ್ವಾಮಿ ಮಾಡಿದ್ದ ಮೆಸೇಜ್ಗಳನ್ನು ಓದಿ ಹಲ್ಲೆಗೆ ಪ್ರಚೋದನೆ ನೀಡಿದ್ದಾರೆ. ಪ್ರದೂಷ್ನ ಬಟ್ಟೆಗಳಲ್ಲಿಯೂ ರಕ್ತದ ಕಲೆಗಳು ಪತ್ತೆಯಾಗಿವೆ. ಪ್ರದೂಷ್ನ ಸರ್ಚ್ ಹಿಸ್ಟರಿಯಲ್ಲಿ ಸಂಚಿನ ಮಾಹಿತಿ ಬಹಿರಂಗವಾಗಿದೆ. ಪ್ರದೂಷ್ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಎಂದು ಪ್ರತಿವಾದ ಮಂಡಿಸಿದ್ದಾರೆ. ಈ ವೇಳೆ ಜಡ್ಜ್ ದರ್ಶನ್ ಹಾಸಿಗೆ ದಿಂಬು ನೀಡದ ವಿಚಾರವಾಗಿ ಪ್ರಶ್ನಿಸಿದ್ದು, ಜೈಲಾಧಿಕಾರಿಗಳು ಕಾಲಾವಕಾಶ ಕೇಳಿದ ಹಿನ್ನೆಲೆ ನಾಳೆಗೆ ಮತ್ತೆ ವಿಚಾರಣೆ ಮುಂದೂಡಿದ್ದಾರೆ. ಹಾಗಾದ್ರೆ ನಾಳೆ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.